ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲತಾ ನಾಕ್ಸ್ ವ್ಲಾಗ್ಸ್. ಇವತ್ತು ನಾನು ನನ್ನ ಗಾರ್ಡನಲ್ಲಿರುವಂಥ ಗಿಡಗಳನ್ನ ಹೇಗೆ ಟೇಕ್ ಕೇರ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇದನ್ನು ವೀಕೆಂಡಲ್ಲಿ ಮಾತ್ರ ಈ ಕೆಲಸಗಳನ್ನೆಲ್ಲ ಇಟ್ಕೊಳ್ತೀನಿ ಗಾರ್ಡನ್ಗೆ ಅಂತ ಹೇಳಿ. ಸುಮ್ಮನೆ ಮೊಬೈಲ್ನ ಬ್ರೌಸ್ ಮಾಡ್ಕೊಂಡಿರೋದಕ್ಕಿಂತ ಹೆಲ್ತಿಯಾಗಿರೋ ಯಾವುದಾದ್ರೂ ಒಂದು ಹ್ಯಾಬಿಟ್ನ ಇಟ್ಕೋಬೇಕು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಇಲ್ಲಿ ಶಂಖಪುಷ್ಪ ಮತ್ತು ವೀಳ್ಯದೆಲೆಗೆ ಕೊಟ್ಟಿರೋವಂಥ ಕಡ್ಡಿನ ಸರಿ ಮಾಡಿ, ಮತ್ತು ನಾನು ಈ ವೆಜಿಟೇಬಲ್ಸ್ ಪೀಲ್ಸ್ನೆಲ್ಲನೂ ಒಣಗಿಸಿಟ್ಟು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೆಲವೊಂದು ಸಾರಿ ಟೈಮ್ ಇತ್ತು ಅಂದರೆ ನೀರಲ್ಲಿ ಕಲಸಿ ಹಾಕ್ತೀನಿ, ಇಲ್ಲ ಅಂದರೆ ಈ ರೀತಿಯಾಗಿ ಅದನ್ನು ಗಿಡಗಳ ಮೇಲೆ ಬೀಳೋ ರೀತಿ ಹಾಕ್ತೀನಿ. ಹೀಗೆ ಬೀಳೋದ್ರಿಂದ ಹುಳುಗಳು ಕೂಡ ಕಡಿಮೆ ಆಗುತ್ತೆ. ನೋಡಿ, 2 ಸೇವಂತಿಗೆ ಗಿಡ ಹೋದ ವಾರ ನೆಟ್ಟಿದ್ದೆ, ತುಂಬಾ ಚೆನ್ನಾಗಿ ಅದು ಕೂಡ ಬರ್ತಾ ಇದೆ. ಆಗಲೇ ಇದು ಡಯಾಂತಸು, ಇದನ್ನು ಕೂಡ ಪಾಟಿಂದ ತೆಗೆದು ಬೇರೆ ಗಿಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಆಗುತ್ತೆ ಅಂತ ಹೇಳಿ ಇನ್ನೊಂದು ಪಾಟಿಗೆ ಅದನ್ನು ನೆಡಲಿಕ್ಕೆ ಅಂತೇಳಿ ಕಟ್ಟಿಂಗ್ಸ್ನ ಎತ್ಕೊಂಡು ಬಂದೆ. ಇಲ್ಲಿ ಒಂದು ಸೇವಂತಿಗೆ ಗಿಡ ಯಾಕೋ ಇದು ಕಡ್ಡಿ ಒಣಗ್ದಾಗ ಕಾಣಿಸ್ತಾ ಇತ್ತು, ಇದನ್ನು ಕೂಡ ಕಿತ್ಕೊಂಡು ಬಂದಿದ್ದೀನಿ. ಇದನ್ನು ಡೈರೆಕ್ಟಾಗಿ ಭೂಮಿ ಮೇಲೆ ನೆಟ್ಟರೆ ತುಂಬ ಚೆನ್ನಾಗಿರುತ್ತೆ, ಅದು ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದು ಇಲ್ಲಿ ಅದನ್ನು ಕ್ಲೀನ್ ಮಾಡಿ ನೆಡ್ತಾ ಇದ್ದೀನಿ. ನೋಡಿ, ಇದು ಬಟನ್ ರೋಸು, ತುಂಬಾ ಚೆನ್ನಾಗಿದೆ ಕಲರು. ಇದು ನಮ್ಮ ನೈಬರ್ ಹತ್ರ ಕಟಿಂಗ್ ಇಸ್ಕೊಂಡಿದ್ದೆ. ಸುಮಾರು ಕಟಿಂಗ್ ಇಸ್ಕೊಂಡು ಎಲ್ಲ ಕಡೆನೂ ನೆಲದ ಮೇಲೂ ಹಾಕಿದ್ದೆ. ನಾನು ಅಂದ್ಕೊಂಡೆ ಬರಲ್ಲ ಅಂತ. ಇದು ಒಂದು ಐಸ್ ಕ್ರೀಮ್ ಡಬ್ಬಿ, ಅದು ಒಂದು 200 ಗ್ರಾಮ್ದು ಐಸ್ ಕ್ರೀಮ್ ಡಬ್ಬಿಲೇ ಹಾಕಿರೋದು. ಅದನ್ನು ಹೂವನೇ ಬಿಟ್ಬಿಡ್ತು ಅದು. ನಾನು ಅದನ್ನು ಪಾಟ್ಗೆ ಹಾಕ್ಕೊಂಡಿಲ್ಲ, ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಸ್ವಲ್ಪ ಕಳೆ ಕೀಳಕ್ಕೆ ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಯಾಕಂದರೆ ತುಂಬಾ ಗಟ್ಟಿ ಇತ್ತು. ಸೊ ಬೇರೆ ಯಾರ ಕೈಲಾರು ಕೊಟ್ಟು ಕ್ಲೀನ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಅನ್ನಿಸ್ತು. ನಾನು ಎಷ್ಟೇ ಕೀಳಲಿಕ್ಕೆ ಹೋದ್ರೂ ಅದು ಒಂಥರ ಕಟ್ಟಾಗ್ತಾಯಿದೆ, ಫುಲ್ ರೂಟ್ ಸಮೇತ ಬರ್ತಾಯಿಲ್ಲ. ಸೇವಂತಿಗೆ ಗಿಡನೂ ಅಷ್ಟು ಗ್ರೋ ಆಗ್ತಾಯಿಲ್ಲ ಇಲ್ಲಿ, ಯಾಕಂದರೆ ಕಳೆ ಗಿಡಗಳು ಇರೋದ್ರಿಂದ. ನಾನಿಲ್ಲಿ ಡಯಾಂತಸು ಮತ್ತು ಈ ಒಂದೇನಂತಾರೆ ಇಂಪೇಷಂಟ್ ಗಿಡಗಳ ಕಟ್ಟಿಂಗ್ಸ್ನ ತೊಗೊಂಡು ಈ ರೀತಿಯಾಗಿ ಅಲೋವೆರಾ ಇದರಲ್ಲಿ ಅದನ್ನು ಡಿಪ್ ಮಾಡೋದ್ರಿಂದ ಅದು ನಿಮಗೆ ರೂಟಿಂಗ್ ಹಾರ್ಮೋನ್ ಆಗುತ್ತೆ. ಸೊ ಯಾವುದೇ ಗಿಡಗಳು ತೊಗೊಂಡ್ರೂ ಹಚ್ಚೋಕ್ಕಿಂತ ಮುಂಚೆ, ಅಂದರೆ ನೆಡೋಕ್ಕಿಂತ ಮುಂಚೆ ನಾನು ಈ ರೀತಿಯಾಗಿ ರೂಟಿಂಗ್ ಹಾರ್ಮೋನ್ ಆಗಿ ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ತೀನಿ. ಆವಾಗ ಅದು ಸ್ವಲ್ಪ ರೂಟೆಲ್ಲ ಚೆನ್ನಾಗಿ ಬರುತ್ತೆ. ಅದೇನೋ ಗೊತ್ತಿಲ್ಲ, ಇಂಪೇಷಂಟ್ ಗಿಡದ್ದು ಲಾಸ್ಟ್ ಒಂದು ಸ್ಟೆಮ್ಮು ಈ ರೀತಿಯಾಗಿ ಒಣಗೋಗಿತ್ತು. ಅದನ್ನು ತೊಗೊಂಡು ಬಂದು ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ಕೂಡ ನೆಡ್ತಾ ಇದ್ದೀನಿ. ಯಾವುದೇ ಗಿಡ ನೀವು ನೆಟ್ಟ ಮೇಲೆ ಈ ರೀತಿಯಾಗಿ ನೀರು ಹಾಕಲೇಬೇಕು, ನೀರು ಕಂಪಲ್ಸರಿ ಇರುತ್ತೆ ಗಿಡಗಳು ನೆಟ್ಟ ಮೇಲೆ, ಹಾಗೆ ಬಿಡಬಾರ್ದು. ನಾನಲ್ಲೇ ಸೇವಂತಿಗೆ ಮತ್ತು ಇಂಪೇಷಂಟು ಈ ಡಯಾಂತಸ್ ಗಿಡಗಳನ್ನ ನೆಟ್ಟು ಈ ರೀತಿಯಾಗಿ ಅವಾಗೆ ನೀರು ಹಾಕ್ತಾಯಿದ್ದೀನಿ. ಈ ಇಂಪೇಷಂಟ್ ಗಿಡನ ಎಲ್ಲಿ ಹಾಕೋದು ಅಂತ ಹೇಳಿ ಇಡೀ ಒಂದು ಪಾಟ್ಗಳನ್ನ ಹುಡ್ಕೊಂಡು ಬಂದೆ. ಕೊನೆಗೆ ಯಾವುದೋ ಎಲ್ಲೋ ಸಿಕ್ತು, ಅಲ್ಲಿ ನೆಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.